ಆ್ಯಂಡ್ ಐ ಲೈಕ್ ಪರ್ಸನಲಿ ನಾರ್ತ್ ಕರ್ನಾಟಕ ಫುಡ್ಸ್, ಯಾಕೆಂದರೆ ಅದರಲ್ಲಿ ಫ್ಯಾಟ್ ಕಂಟೆಂಟ್ಸ್ ಇದೆ, ಹೆಲ್ತಿ ಫುಡ್ಸ್ ಜಾಸ್ತಿ ಇದೆ. ಹಂಗಾಗಿ ನಾನು ಹುರುಳಿಕಾಳು ಸಾರನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ, ಯಾಕೆಂದರೆ ದಟ್ ಹಾರ್ಸ್ ಗ್ರಾಮ್ ಇದೆಯಲ್ಲ ಅದು ಹುರುಳಿಕಾಳು, ದಟ್ ಹ್ಯಾಸ್ ಗಾಟ್ ಮೋರ್ ಇದು. ನೋಡೋಣ ಇನ್ನೂ ಎಷ್ಟೆಷ್ಟು ಆಗುತ್ತೋ. ನಾನು ಆದಷ್ಟು ಇಲ್ಲಿ ತುಂಬ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಎಷ್ಟು ಒಳ್ಳೆ ಫುಡ್ಸ್ ಕೊಡೋಕ್ಕಾಗುತ್ತೆ ಅಷ್ಟು ನಾನು ಮಾಡೋಣ ಅಂತ ಇಡ್ಲಿ ಅಂಡ್ ಮಸಾಲೆ ದೋಸೆ ಇಸ್ ಚೆನ್ನಾಗಿತ್ತು ದೋಸೆ ನಾನು ಟೇಸ್ಟ್ ಮಾಡಿದ್ನಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ನಿಮ್ಮಲ್ಲಿ ಸೆಟ್ ದೋಸೆ ಅಂದರೆ ಹಾಸನಲ್ಲಿ ಸಿಗುತ್ತೆ ನಿಮಗೆ, ಸೆಟ್ ದೋಸೆ ವಿತ್ ಚಟ್ನಿ ವಿತ್ ಫ್ರೈಡ್ ಆನಿಯನ್ಸ್ ಎಲ್ಲ ಇರುತ್ತೆ, ಅದನ್ನು ಟ್ರೈ ಮಾಡೋಕೆ ಹೇಳಿದ್ದೀನಿ. ಕಡುಬು ಅಂತ ಹೇಳಿದ್ರೆ ಸ್ಟೀಮ್ ಮಾಡ್ತೀವಿ, ಅದು ಖಾರ ಬರುತ್ತೆ, ಸ್ವೀಟ್ ಬರುತ್ತೆ, ಅದಕ್ಕೊಂದು ಏನೋ ಹೆಸರು ಹೇಳ್ತಾರೆ ಇಲ್ಲೆಲ್ಲ, ಬೇರೆ ಆಂಬೊಡೆ ಅಂತಾರೆ. ನಾನು ಅಬೆ ವಡೆ ಅದನ್ನು ನಮ್ಮ ಹಳ್ಳಿ ಕಾಲದಲ್ಲಿ ಬಾಳೆ ಎಲೆಯಲ್ಲಿ ಮಾಡೋರು, ಅದನ್ನು ನಾನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಇದ್ದೀನಿ. ಸ್ವಲ್ಪ ಏನಂತಂದರೆ ನನಗೆ ಹಳ್ಳಿ ಟಚ್ಗೆ ಕೊಡೋಣ, ಯಾಕೆಂದರೆ ಎಷ್ಟೋ ಮರಿತಾ ಇದ್ದೀವಿ, ಫುಡ್ಸ್ನೆಲ್ಲ ನಾವು ಮರಿತಾ ಇದ್ದೀವಿ, ಅದನ್ನು ನಾನು ವಾಪಸ್ ತರೋಣ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದ್ದೀವಿ ನಾನು ಈ ಜಾಗದಲ್ಲಿ. ಅಲ್ಲ ಸರ್, ಗ್ಯಾಸ್ದು ಸಮಸ್ಯೆ ಇಷ್ಟೊಂದಿದೆ, ಸಿಲಿಂಡರ್ ಸಿಗ್ತಿಲ್ಲ ಅಂತ ಮನೇಲಿ ಹೆಣ್ಮಕ್ಳು ಗೊಡೋ ಅಂತಿದ್ದಾರೆ. ನೀವು ನೋಡಿದ್ರೆ ಇಷ್ಟು ಜನಕ್ಕೆ ಫ್ರೀ ಊಟ, ಅದು 7 ದಿನ ಫ್ರೀ ತಿಂಡಿ ಕೊಡ್ತಿದ್ದೀರಾ, ಹೇಗೆ ಸಾಧ್ಯ ಆಗ್ತಿದೆ ಅಂತ ಇಲ್ಲಿ ಒಂದು ಬರುತ್ತೆ ನೋಡಿ, ಗ್ಯಾಸ್ ಎಲ್ರಿಗೂ ಅದೇ ಕ್ವಶನ್ ಮಾರ್ಕ್. ಈಗ ನೋಡಿದವರಿಗೆ ಇಲ್ಲಿ ನೋಡಿದ್ರೆ ಸಿಲಿಂಡರ್ ಸಮಸ್ಯೆ ಇದೆ, ಇವ್ರು ನೋಡಿದ್ರೆ ಫ್ರೀ ಊಟ ಇಷ್ಟೊಂದು ಜನಕ್ಕೆ, ಸಾವಿರಾರು ಗಟ್ಟಲೆ ಜನಕ್ಕೆ ಆಗ್ತಿದಾರಲ್ಲ ಅಂತ. ಇದು ನೋಡಿ, ಇದೊಂದು ತುಂಬ ದೊಡ್ಡ ಸಮಸ್ಯೆ ಇದು. ಯಾಕೆಂದರೆ ನನಗೆ ಹೇಳ್ತೀನಿ ಅಷ್ಟು ಸುಲಭ ಇಲ್ಲ, ನಾನು ಹೇಳ್ತಾ ಇದ್ದೀನಲ್ಲ. ನಾವೇನು ಮಾಡ್ದೋ ಶುರುಲಿ ಅಂತ ಹೇಳಿದ್ರೆ, ನಾವು 9 ದಿವಸ ಇಟ್ಕೊಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ದೋ. 9 ದಿವಸದಲ್ಲಿ 7 ದಿವಸ ನಾವು ಒಂದು ದಾನ ಧರ್ಮ ಈ ಜನಕ್ಕೆ, ಈ ಏರಿಯಾ ಜನಕ್ಕೆ ಒಂದು ಸ್ವಲ್ಪ ಏನೋ ಒಂದು ನಮ್ಮ ಕೈಲಾದಿದ್ದು ನಾವು ಮಾಡೋಣ ಅಂತ ಹೇಳಿ ನಾವು 7 days ನಾವು ಕಾಂಪ್ಲಿಮೆಂಟ್ರಿ ಟೇಸ್ಟಿಂಗ್ ಅಂತ, ಯಾಕೆಂದರೆ ಕಾಂಪ್ಲಿಮೆಂಟ್ರಿ ಫುಡ್ ಅಂದರೆ ಎಷ್ಟೋ ಜನಕ್ಕೆ ಇಷ್ಟ ಆಗೋದಿಲ್ಲ, ಕಾಂಪ್ಲಿಮೆಂಟ್ರಿ ಟೇಸ್ಟಿಂಗ್ ಅಂತ ನಾವು ಮಾಡ್ದೋ. ಎಲ್ಲರೂ ಬಂದು ಅವರ ಟೇಸ್ಟ್ ನೋಡಲಿ ಅನ್ನೋದಕ್ಕೆ ಒಂದು ಮಾಡ್ದೋ. ಮೊದಲನೇ ದಿವಸ ಬಂದ್ಬಿಟ್ಟು ಒಂದು ಶಾಸ್ತ್ರೋತ್ರವಾಗಿ ಒಂದು ಪೂಜೆಯನ್ನು ಇಟ್ಕೊಂಡು ಅರೇಂಜ್ ಮಾಡಿದ್ದೋ. ಲಾಸ್ಟ್ ಡೇ ಒಂದು ಇನಾಗ್ರೇಷನ್ನು, ಸ್ವಲ್ಪ ಜನ ನಾವು ನಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲ ಕರೆದು ಯುಗಾದಿ ಹಬ್ಬಕ್ಕೆ ಪೂಜೆ ಆಯ್ತಲ್ಲ, ಉಗಾದಿ ಹಬ್ಬಕ್ಕೆ ಪೂಜೆ ಆಯಿತು. ಉಗಾದಿ ಹಬ್ಬಕ್ಕೆ ನಾವು ನಮ್ಮ ಹಿರಿಯರು, ನಮ್ಮ ವಿಶಸ್ ಯಾರು ನಮಗೆ ಬೆಸ್ಟ್, ನಮ್ಮ ಮನಸ್ಸಾಗೆ ಪೂಜೆ ಮಾಡೋದಾನೆ ಇಷ್ಟಪಡೋ ವೆಲ್ ವಿಶಸ್ ಬಂದು ಅವರು ನಮಗೆ ಇಲ್ಲಿ ಪೂಜೆ ಮಾಡಿಕೊಟ್ರು. ಆ್ಯಂಡ್ ನಿಮಗೆ ಒಂದು ಸತ್ಯದ ಮಾತು ಹೇಳಬೇಕು ಅನ್ನೋದಾದರೆ, ನೀವು ಅಲ್ಲಿ ಬಸ್ಸು ನೋಡ್ತಾ ಇದ್ದೀರಲ್ವಾ, ಅದು ಬಸ್ಸು ನಮಗೆ BGS ದೊಡ್ಡ ಸ್ವಾಮೀಜಿ ಇದ್ರಲ್ಲ, ಆ ದೊಡ್ಡ ಸ್ವಾಮೀಜಿಯವರು ನನಗೆ ಅದು ಗಿಫ್ಟಾಗಿ ಕೊಟ್ಟಿದ್ರು. ಅಂದರೆ ಅವ್ರಿಗೆ ನಾನು ಟ್ರಾನ್ಸ್ಪೋರ್ಟೇಷನ್ ಓಡಿಸಿದಾಗ ನನಗೆ ಅದು ಅವ್ರು ಆ ಬಸ್ನ ನಾನು ಅವ್ರಿಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಾಯಿದೆ, ಮ್ಯಾನೇಜ್ ಮಾಡು ಅಂತ ನನಗೆ ಹೇಳಿದರು. ನಮ್ಮ ಶೇಖರ್ ಸ್ವಾಮೀಜಿಯವರು ಕರೆಸಿ ನನಗೆ ಅವಾಗ ಹೇಳಿದರು. ಆ ಬಸ್ನ ನಾನು ಮ್ಯಾನೇಜ್ ಮಾಡ್ತಾ ಇದ್ದೆ. ಆ ಬಸ್ಸಿಗೆ ಒಂದು 15 ವರ್ಷ ಆಯಿತು, ಅದು FC ಮುಗೀತು. ಒಂಥರ ಡಿಫ್ರೆಂಟ್ ಆಗಿ ನಿಮ್ಮ ಮೂಲ ಬಿಸ್ನೆಸ್ ಅನ್ನು ಕೂಡ ಇಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಿದ್ದೀರಾ. ಹೌದು, ಅದನ್ನು ಯೋಚನೆ ಮಾಡಿದೆ, ಮಾರಕ್ಕೆ ಹೆಂಗೆ ಮಾರೋದು ಆಗಲ್ಲ. ಮೊದಲನೇ ಬಸ್ಸು ನಾನು ಅದನ್ನು ಈಸ್ಕೊಂಡಿದ್ದೆ, ಅವ್ರ ಹತ್ರ ಕೀ ಈಸ್ಕೊಂಡಿದ್ದಲ್ವ ಅಂತ, ಏನು ಮಾಡೋದು ಅಂತ ಹಂಗೆ ಇಟ್ಕೊಂಡಿದ್ದೆ. ಅದು ಸ್ವಲ್ಪ ರೆನೋವೇಟ್ ಮಾಡಿ ಕಿಚನ್ ಮಾಡಿ, ಯಾಕೆಂದರೆ ಅಲ್ಲಿಂದ ನಾವು ಉತ್ಪತ್ತಿ ಮಾಡಿದ್ರೆ ಫುಡ್ಡು ಟೇಸ್ಟ್ ಚೇಂಜ್ ಆಗುತ್ತೆ. ಯಾಕೆಂದರೆ ದೊಡ್ಡ ಸ್ವಾಮೀಜಿಗಳು ತುಂಬ ಬ್ಲೆಸ್ಸಿಂಗ್ಸ್ ಇದೆ. ಮೊನ್ನೆ ಬಂದೋದ್ರಲ್ಲ ಸರ್, ಶೇಖರ್ ಸ್ವಾಮೀಜಿ ಬಂದರು, ತುಂಬ ಖುಷಿಪಟ್ಟರು. ಶೇಖರ್ ಸ್ವಾಮೀಜಿ ಖುಷಿಪಟ್ಟರು. ನಿರ್ಮಲಾನಂದ ಸ್ವಾಮೀಜಿನೂ ಬರ್ತಾರೆ, ಅವ್ರಿಗೂ ಹೇಳಿದ್ದೀವಿ, ಅವರು ಬಂದು ಇದು ಮಾಡ್ತಾರೆ. ಆಮೇಲೆ ನಮ್ಮ ವಿನಯ್ ಗುರುಜಿಯವರು ಬಂದು ತುಂಬ ಪ್ಲೇಸ್ ಮಾಡಿದ್ದಾರೆ. ಆಮೇಲೆ ನಮ್ಮ ಆತ್ಮೀಯರು, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಸರ್. ಯಾವುದೇ ಒಂದು ಬಿಸ್ನೆಸ್ ಆಗಲಿ ಕಾಂಪಿಟೇಷನ್ಸ್ ಇದ್ದೇ ಇರುತ್ತೆ. ಬಟ್ ಹೋಟೆಲ್ ಬಿಸ್ನೆಸ್ ಅಂತಂದ್ರೆ ತುಂಬಾ ಕಾಂಪಿಟೇಷನ್. ಹೆಂಗೆ ನೀವು ಆ ಚಾಲೆಂಜಸ್ ಅನ್ನ, ಆಮೇಲೆ ಆ ಕಾಂಪಿಟೇಷನ್ ತಗೋಬಹುದು, ಯಾವ ತರ ಫೇಸ್ ಮಾಡ್ತೀರಲ್ಲ? ನಿಮ್ಮ ಈ ಒಂದು ಇದಕ್ಕೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಒಂದು ಗ್ಯಾಸ್ ಒಂದಿದೆ ಹೇಳ್ಬಿಡ್ತೀನಿ. ಇವತ್ತಿಗೂ ನನಗೆ ಗ್ಯಾಸ್ ಇಲ್ಲ. ಊಟ ಹೇಳ್ಬಿಟ್ಟಿದ್ದೀನಿ, 7 ದಿವಸ ಕಾಂಪ್ಲಿಮೆಂಟ್ರಿ ಅವರು ಟೇಸ್ಟಿಂಗ್ ಅಂತ ಹೇಳ್ಬಿಟ್ಟಿದ್ದೀವಿ. ನಿಜ ಹೇಳಬೇಕು ಅಂದರೆ ಕೆಳಗಡೆ 5 ಗ್ಯಾಸ್ ಸಿಲಿಂಡ್ರ್ ಇಲ್ಲ, 5 ಗ್ಯಾಸ್ ಸಿಲಿಂಡ್ರ್ ಇಲ್ಲ. ಅದು ಏನು ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ಹುಡುಗರಿಗೆಲ್ಲ ಹೇಳ್ತೀನಿ, ನೋಡ್ರಪ್ಪ, ನಾವು ಮಾಡೋದೊಂದು ದಾನ ಕೆಲಸ. ಸೊ ಇಲ್ಲಿ ಯಾವುದೇ ಥರಕ್ಕೆ ಡೊಮೆಸ್ಟಿಕ್ ಡೊಮೆಸ್ಟಿಕ್ ಸಿಲಿಂಡರ್ ಬರ್ಕೂಡ್ದು, ಏನೇ ಇದ್ರೂ ಕಮರ್ಷಿಯಲ್ ರಿಕ್ವೆಸ್ಟ್ ಮಾಡೋಣ. ಎಲ್ಲೆಲ್ಲಾಗುತ್ತೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಏನೇನಾಗುತ್ತೆ. ಯಾಕೆಂದರೆ ನಾವು ಕಮರ್ಷಿಯಲಾಗಿ ನಾವು ಮಾಡ್ತಾಯಿಲ್ಲ, ಆದ್ರೂ ನಾವು ಕಮರ್ಷಿಯಲ್ ಸಿಲಿಂಡರ್ ಯೂಸ್ ಮಾಡಬೇಕು ಅಂತ ಹೇಳಿ ನಾಳೆಗೆ ಎಷ್ಟು ಸಿಲಿಂಡರ್ ಬೇಕೋ ಅದು ಇವತ್ತಿಗೆ ಅಡ್ಜಸ್ಟ್ ಆಗ್ತಾಯಿದೆ. ಅದು ದೇವರ ಏನೊಂದು ಕೃಪೆ ಅಂತ ನಾವು ಹೇಳ್ಬೋದು. ನಾಳೆಗೆ ಎಷ್ಟು ಬೇಕು ಇವತ್ತಿಗೆ ಅಡ್ಜಸ್ಟ್ ಆಗ್ತಾಯಿದೆ, ನಾಳೆ ನಡೀತಾ ಇದೆ. ಸೊ ಈಗಾಗಲೇ ಇವತ್ತು 4ನೇ ದಿವಸ. ಮೊದಲನೇ ದಿವಸ ನಾವು ಹೆಚ್ಚು ಕಮ್ಮಿ ಒಂದು 1000 ಜನ ತನಕ ಬಂದು ಫಲಹಾರ ಸೇರಿಸ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟ್ ಡೇ ಒಂದು 1500 1600 ಆಗಿದೆ. ಅದರ ನೆಕ್ಸ್ಟ್ ಡೇ ಹೆಚ್ಚು ಕಮ್ಮಿ 2500 ಆಗಿದೆ. ಇವತ್ತು ನಮ್ಗೆ ಆಲ್ಮೋಸ್ಟ್ ಒಂದು 2000 ಮೇಲೆ ಕ್ರಾಸ್ ಆಗಿದೆ, ಇನ್ನೂ ಗೊತ್ತಿಲ್ಲ ನನಗೆ. ಸೊ ಇಷ್ಟೊಂದು ಮಾಡಬೇಕಂದ್ರೆ ದೇವರ ಶಕ್ತಿ, ದೇವರು ಕೊಡೋಂಥ ಶಕ್ತಿ. ಈ ಫಲಹಾರ ನಾನು ಅವರಿಗೆ ಸೇವೆ ಮಾಡೋದಕ್ಕೆ ಒಂದು ಭಾಗ್ಯ ಕೊಟ್ಟಿದ್ದಾರೆ, ಅದಕ್ಕಾಗಿ ನಾನು ಅದು ಮಾಡ್ಕೊಂಡು ಹೋಗಿದ್ದೀನಿ. ಗೊತ್ತಿಲ್ಲ ನಾಳೆಗೆ ತನಕ ಗ್ಯಾಸ್ ಆಗುತ್ತೆ, ನಾಡಿದಕ್ಕೆ ಏನು ಮಾಡ್ತೀನಿ ಗ್ಯಾಸ್ ಗೊತ್ತಿಲ್ಲ. ನೋಡೋಣ, ದೇವರಿದ್ದಾನೆ, ದೇವ್ರು ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ನಿಮ್ಮ ಒಳ್ಳೆತನಕ್ಕೆ ದೇವರ ಆಶೀರ್ವಾದ ಮಾಡೇ ಮಾಡ್ತಾನೆ. ಥ್ಯಾಂಕ್ ಯು.